ಕೂಡ ಬಂದಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಮಂಡ್ಯದ PWD ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ಗುತ್ತಿಗೆದಾರರು ಜನರಿಂದ ನಿರಂತರವಾಗಿ ದೂರು ಬರ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಲೋಕಾಯುಕ್ತ SP ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು ಈ ಒಂದು ಸರ್ಚಿಂಗ್ ನಡೆದಿದೆ. EE ಚೀಫ್ ಇಂಜಿನಿಯರ್ ಸೇರಿ PWD ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಹತ್ವದ ದಾಖಲೆಯನ್ನು ಕೂಡ ವಶಪಡಿಸಿಕೊಂಡು ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಲೋಕಾಯುಕ್ತ SP ಆಗಿರುವಂತಹ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ನಡೆದಂತಹ ದಾಳಿ ಇದು. ದೂರು ಕೊಟ್ಟಂಥವ್ರು ಯಾರು? ಸಾರ್ವಜನಿಕರು, ಇವರ ಜೊತೆಯಲ್ಲಿ ಗುತ್ತಿಗೆದಾರರು. ನಿರಂತರವಾಗಿ ದೂರು ಕೇಳಿ ಬರ್ತಾ ಇತ್ತು. ಹಾಗಾಗಿ ಸುಮೋಟೋವನ್ನು ದಾಖಲು ಮಾಡಿಕೊಂಡು ಇವತ್ತು ಏಕಾಏಕಿ ದಾಳಿಯನ್ನು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಆನಂದ್, ದಾಳಿಯ ಸಂದರ್ಭದಲ್ಲಿ ಏನಾದರೂ ಪತ್ತೆ ಆಯ್ತಾ? ನಾಗೇಂದ್ರ ಬಾಬು, ಮಂಡ್ಯದ PWD ಇಲಾಖೆಯಲ್ಲಿ ಏನೋ ಒಂದಷ್ಟು ಅಕ್ರಮಗಳು ನಡೀತಾ ಇದೆ ಅನ್ನೋ ಒಂದು ದೂರು ಕೇಳಿ ಬರ್ತಿತ್ತು. ಸಾಮಾನ್ಯವಾಗಿ ಅಕ್ರಮ ಅಂತ ಹೇಳಿದ್ರೆ ಏನು ಗುತ್ತಿಗೆ ನೀಡಬೇಕಾದ್ರೆ ಒಂದಷ್ಟು ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಸೀನಿಯಾರಿಟಿ ಬಿಟ್ಟು ಅವ್ರಿಗೆ ಬೇಕಾದವ್ರಿಗೆ ಗುತ್ತಿಗೆ ನೀಡ್ತಾ ಇದ್ದಾರೆ. ಆ ಗುತ್ತಿಗೆದಾರರ ಪರವಾಗಿ ಅಂದ್ರೆ ಕೆಲವು ಗುತ್ತಿಗೆದಾರರ ಪರವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿತ್ತು. ಈ ವಿಚಾರವಾಗಿ ಸುಮೋಟೋ ಕೇಸನ್ನ ದಾಖಲು ಮಾಡ್ಕೊಂಡಿರುವಂತ ಮಂಡ್ಯ ಲೋಕಾಯುಕ್ತ ಅಧಿಕಾರಿಗಳು ಈಗ ಸದ್ಯ ದಾಳಿಯನ್ನ ಮಾಡಿದ್ದಾರೆ. ಲೋಕಾಯುಕ್ತ SP ಸುರೇಶ್ ಬಾಬು ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಈಗ ದಾಳಿಯನ್ನ ಮಾಡಿರುವಂತದ್ದು. ನಿರಂತರವಾಗಿ ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ದಾಖಲಾತಿಗಳನ್ನ ಒಂದಷ್ಟು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ವರ್ಷದ ಅಂದ್ರೆ ಒಂದ್ 2-3 ವರ್ಷದಲ್ಲಿ ಎಷ್ಟು ಗುತ್ತಿಗೆ ಟೆಂಡರ್ ಗಳನ್ನ ಕಾಲ್ ಮಾಡಲಾಗಿದೆ, ಆ ಟೆಂಡರ್ಗೆ ಯಾರ್ಯಾರಿಗೆ ಅರ್ಜಿಯನ್ನ ಹಾಕಿದ್ರು, ಜೊತೆಗೆ ಪದೇ ಕೆಲವ್ರಿಗೆ ಮಾತ್ರ ಟೆಂಡರ್ ಆಗಿದೆಯಾ, ಟೆಂಡರ್ ಆಗ್ಬೇಕಾದ್ರೆ ಒಂದಷ್ಟು ನಿಯಮಗಳಿರ್ತಾವ, ಆ ನಿಯಮಗಳೆಲ್ಲ ಪಾಲನೆ ಆಗಿದೆಯಾ ಅನ್ನೋದೊಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿರುವಂತದ್ದು. ಜೊತೆಗೆ ಒಂದಷ್ಟು ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಏನೋ ಒಂದಷ್ಟು ಇಂಜಿನಿಯರ್ಗಳಂದ್ರೆ ಅಧಿಕಾರಿಗಳೇನಿದ್ದಾರೆ ಅವ್ರ ವಿರುದ್ಧ ಸಾಮಾನ್ಯವಾಗಿ ತರದೊಂದು ಆರೋಪ ಸಾಮಾನ್ಯವಾಗಿ ಕೇಳಿ ಬರ್ತಿತ್ತು. ತಮಗ್ ಬೇಕಾದಂತ ಗುತ್ತಿಗೆದಾರರು ಜೊತೆಗೆ ಒಂದಷ್ಟು ಅಕ್ರಮವನ್ನ ಮಾಡ್ತಾ ಇದ್ದಾರೆ, ಹಣವನ್ನ ಪಡೆದು ಬೇಕಾದಂತ ಗುತ್ತಿಗೆದಾರರಿಗೆ ಟೆಂಡರ್ ಅನ್ನ ನೀಡ್ತಾ ಇದ್ದಾರೆ ಅಂತ. ಹಾಗಾಗಿ ಈ ಒಂದು ದೂರುಗಳು ಕೇಳಿ ಬಂದಿತ್ತು. ಇದರಿಂದ ಹಿನ್ನೆಲೆಯಲ್ಲಿ ಒಂದು ದಾಳಿಯನ್ನು ನಡೆದಿರುವಂತದ್ದು. ದಾಳಿಯ ಬಳಿಕ ಅಂದ್ರೆ ಸಂಪೂರ್ಣ ತನಿಖೆಯಾದ ಬಳಿಕ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗಿದೆ ಕೂಡ ಬಂದಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಮಂಡ್ಯದ PWD ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ಗುತ್ತಿಗೆದಾರರು ಜನರಿಂದ ನಿರಂತರವಾಗಿ ದೂರು ಬರ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಲೋಕಾಯುಕ್ತ SP ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು ಈ ಒಂದು ಸರ್ಚಿಂಗ್ ನಡೆದಿದೆ. EE ಚೀಫ್ ಇಂಜಿನಿಯರ್ ಸೇರಿ PWD ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಹತ್ವದ ದಾಖಲೆಯನ್ನು ಕೂಡ ವಶಪಡಿಸಿಕೊಂಡು ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಲೋಕಾಯುಕ್ತ SP ಆಗಿರುವಂತಹ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ನಡೆದಂತಹ ದಾಳಿ ಇದು. ದೂರು ಕೊಟ್ಟಂಥವ್ರು ಯಾರು? ಸಾರ್ವಜನಿಕರು, ಇವರ ಜೊತೆಯಲ್ಲಿ ಗುತ್ತಿಗೆದಾರರು. ನಿರಂತರವಾಗಿ ದೂರು ಕೇಳಿ ಬರ್ತಾ ಇತ್ತು. ಹಾಗಾಗಿ ಸುಮೋಟೋವನ್ನು ದಾಖಲು ಮಾಡಿಕೊಂಡು ಇವತ್ತು ಏಕಾಏಕಿ ದಾಳಿಯನ್ನು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಆನಂದ್, ದಾಳಿಯ ಸಂದರ್ಭದಲ್ಲಿ ಏನಾದರೂ ಪತ್ತೆ ಆಯ್ತಾ? ನಾಗೇಂದ್ರ ಬಾಬು, ಮಂಡ್ಯದ PWD ಇಲಾಖೆಯಲ್ಲಿ ಏನೋ ಒಂದಷ್ಟು ಅಕ್ರಮಗಳು ನಡೀತಾ ಇದೆ ಅನ್ನೋ ಒಂದು ದೂರು ಕೇಳಿ ಬರ್ತಿತ್ತು. ಸಾಮಾನ್ಯವಾಗಿ ಅಕ್ರಮ ಅಂತ ಹೇಳಿದ್ರೆ ಏನು ಗುತ್ತಿಗೆ ನೀಡಬೇಕಾದ್ರೆ ಒಂದಷ್ಟು ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಸೀನಿಯಾರಿಟಿ ಬಿಟ್ಟು ಅವ್ರಿಗೆ ಬೇಕಾದವ್ರಿಗೆ ಗುತ್ತಿಗೆ ನೀಡ್ತಾ ಇದ್ದಾರೆ. ಆ ಗುತ್ತಿಗೆದಾರರ ಪರವಾಗಿ ಅಂದ್ರೆ ಕೆಲವು ಗುತ್ತಿಗೆದಾರರ ಪರವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿತ್ತು. ಈ ವಿಚಾರವಾಗಿ ಸುಮೋಟೋ ಕೇಸನ್ನ ದಾಖಲು ಮಾಡ್ಕೊಂಡಿರುವಂತ ಮಂಡ್ಯ ಲೋಕಾಯುಕ್ತ ಅಧಿಕಾರಿಗಳು ಈಗ ಸದ್ಯ ದಾಳಿಯನ್ನ ಮಾಡಿದ್ದಾರೆ. ಲೋಕಾಯುಕ್ತ SP ಸುರೇಶ್ ಬಾಬು ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಈಗ ದಾಳಿಯನ್ನ ಮಾಡಿರುವಂತದ್ದು. ನಿರಂತರವಾಗಿ ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ದಾಖಲಾತಿಗಳನ್ನ ಒಂದಷ್ಟು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ವರ್ಷದ ಅಂದ್ರೆ ಒಂದ್ 2-3 ವರ್ಷದಲ್ಲಿ ಎಷ್ಟು ಗುತ್ತಿಗೆ ಟೆಂಡರ್ ಗಳನ್ನ ಕಾಲ್ ಮಾಡಲಾಗಿದೆ, ಆ ಟೆಂಡರ್ಗೆ ಯಾರ್ಯಾರಿಗೆ ಅರ್ಜಿಯನ್ನ ಹಾಕಿದ್ರು, ಜೊತೆಗೆ ಪದೇ ಕೆಲವ್ರಿಗೆ ಮಾತ್ರ
ಟೆಂಡರ್ ಆಗಿದೆಯಾ, ಟೆಂಡರ್ ಆಗ್ಬೇಕಾದ್ರೆ ಒಂದಷ್ಟು ನಿಯಮಗಳಿರ್ತಾವ, ಆ ನಿಯಮಗಳೆಲ್ಲ ಪಾಲನೆ ಆಗಿದೆಯಾ ಅನ್ನೋದೊಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿರುವಂತದ್ದು. ಜೊತೆಗೆ ಒಂದಷ್ಟು ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಏನೋ ಒಂದಷ್ಟು ಇಂಜಿನಿಯರ್ಗಳಂದ್ರೆ ಅಧಿಕಾರಿಗಳೇನಿದ್ದಾರೆ ಅವ್ರ ವಿರುದ್ಧ ಸಾಮಾನ್ಯವಾಗಿ ತರದೊಂದು ಆರೋಪ ಸಾಮಾನ್ಯವಾಗಿ ಕೇಳಿ ಬರ್ತಿತ್ತು. ತಮಗ್ ಬೇಕಾದಂತ ಗುತ್ತಿಗೆದಾರರು ಜೊತೆಗೆ ಒಂದಷ್ಟು ಅಕ್ರಮವನ್ನ ಮಾಡ್ತಾ ಇದ್ದಾರೆ, ಹಣವನ್ನ ಪಡೆದು ಬೇಕಾದಂತ ಗುತ್ತಿಗೆದಾರರಿಗೆ ಟೆಂಡರ್ ಅನ್ನ ನೀಡ್ತಾ ಇದ್ದಾರೆ ಅಂತ. ಹಾಗಾಗಿ ಈ ಒಂದು ದೂರುಗಳು ಕೇಳಿ ಬಂದಿತ್ತು. ಇದರಿಂದ ಹಿನ್ನೆಲೆಯಲ್ಲಿ ಒಂದು ದಾಳಿಯನ್ನು ನಡೆದಿರುವಂತದ್ದು. ದಾಳಿಯ ಬಳಿಕ ಅಂದ್ರೆ ಸಂಪೂರ್ಣ ತನಿಖೆಯಾದ ಬಳಿಕ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗಿದೆ ಕೂಡ ಬಂದಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಮಂಡ್ಯದ PWD ಕಚೇರಿ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೇಡ್ ಅನ್ನ ಮಾಡಿದ್ದಾರೆ. ಗುತ್ತಿಗೆದಾರರು ಜನರಿಂದ ನಿರಂತರವಾಗಿ ದೂರು ಬರ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಲೋಕಾಯುಕ್ತ SP ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು ಈ ಒಂದು ಸರ್ಚಿಂಗ್ ನಡೆದಿದೆ. EE ಚೀಫ್ ಇಂಜಿನಿಯರ್ ಸೇರಿ PWD ಅಧಿಕಾರಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮಹತ್ವದ ದಾಖಲೆಯನ್ನು ಕೂಡ ವಶಪಡಿಸಿಕೊಂಡು ಲೋಕಾಯುಕ್ತ ಅಧಿಕಾರಿಗಳು ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಲೋಕಾಯುಕ್ತ SP ಆಗಿರುವಂತಹ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ನಡೆದಂತಹ ದಾಳಿ ಇದು. ದೂರು ಕೊಟ್ಟಂಥವ್ರು ಯಾರು? ಸಾರ್ವಜನಿಕರು, ಇವರ ಜೊತೆಯಲ್ಲಿ ಗುತ್ತಿಗೆದಾರರು. ನಿರಂತರವಾಗಿ ದೂರು ಕೇಳಿ ಬರ್ತಾ ಇತ್ತು. ಹಾಗಾಗಿ ಸುಮೋಟೋವನ್ನು ದಾಖಲು ಮಾಡಿಕೊಂಡು ಇವತ್ತು ಏಕಾಏಕಿ ದಾಳಿಯನ್ನು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ಆನಂದ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಆನಂದ್, ದಾಳಿಯ ಸಂದರ್ಭದಲ್ಲಿ ಏನಾದರೂ ಪತ್ತೆ ಆಯ್ತಾ? ನಾಗೇಂದ್ರ ಬಾಬು, ಮಂಡ್ಯದ PWD ಇಲಾಖೆಯಲ್ಲಿ ಏನೋ ಒಂದಷ್ಟು ಅಕ್ರಮಗಳು ನಡೀತಾ ಇದೆ ಅನ್ನೋ ಒಂದು ದೂರು ಕೇಳಿ ಬರ್ತಿತ್ತು. ಸಾಮಾನ್ಯವಾಗಿ ಅಕ್ರಮ ಅಂತ ಹೇಳಿದ್ರೆ ಏನು ಗುತ್ತಿಗೆ ನೀಡಬೇಕಾದ್ರೆ ಒಂದಷ್ಟು ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಸೀನಿಯಾರಿಟಿ ಬಿಟ್ಟು ಅವ್ರಿಗೆ ಬೇಕಾದವ್ರಿಗೆ ಗುತ್ತಿಗೆ ನೀಡ್ತಾ ಇದ್ದಾರೆ. ಆ ಗುತ್ತಿಗೆದಾರರ ಪರವಾಗಿ ಅಂದ್ರೆ ಕೆಲವು ಗುತ್ತಿಗೆದಾರರ ಪರವಾಗಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಕೇಳಿ ಬಂದಿತ್ತು. ಈ ವಿಚಾರವಾಗಿ ಸುಮೋಟೋ ಕೇಸನ್ನ ದಾಖಲು ಮಾಡ್ಕೊಂಡಿರುವಂತ ಮಂಡ್ಯ ಲೋಕಾಯುಕ್ತ ಅಧಿಕಾರಿಗಳು ಈಗ ಸದ್ಯ ದಾಳಿಯನ್ನ ಮಾಡಿದ್ದಾರೆ. ಲೋಕಾಯುಕ್ತ SP ಸುರೇಶ್ ಬಾಬು ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಈಗ ದಾಳಿಯನ್ನ ಮಾಡಿರುವಂತದ್ದು. ನಿರಂತರವಾಗಿ ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ರೆ ಒಂದಷ್ಟು ದಾಖಲಾತಿಗಳನ್ನ ಒಂದಷ್ಟು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಈ ವರ್ಷದ ಅಂದ್ರೆ 1-2-3 ವರ್ಷದಲ್ಲಿ ಎಷ್ಟು ಗುತ್ತಿಗೆ ಟೆಂಡರ್ ಗಳನ್ನ ಕಾಲ್ ಮಾಡಲಾಗಿದೆ, ಆ ಟೆಂಡರ್ಗೆ ಯಾರ್ಯಾರಿಗೆ ಅರ್ಜಿಯನ್ನ ಹಾಕಿದ್ರು, ಜೊತೆಗೆ ಪದೇ ಕೆಲವ್ರಿಗೆ ಮಾತ್ರ ಟೆಂಡರ್ ಆಗಿದೆಯಾ, ಟೆಂಡರ್ ಆಗ್ಬೇಕಾದ್ರೆ ಒಂದಷ್ಟು ನಿಯಮಗಳಿರ್ತಾವ, ಆ ನಿಯಮಗಳೆಲ್ಲ ಪಾಲನೆ ಆಗಿದೆಯಾ ಅನ್ನೋದೊಂದಷ್ಟು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಿರುವಂತದ್ದು. ಜೊತೆಗೆ ಒಂದಷ್ಟು ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಜೊತೆಗೆ ಏನೋ ಒಂದಷ್ಟು ಇಂಜಿನಿಯರ್ಗಳಂದ್ರೆ ಅಧಿಕಾರಿಗಳೇನಿದ್ದಾರೆ ಅವ್ರ ವಿರುದ್ಧ ಸಾಮಾನ್ಯವಾಗಿ ತರದೊಂದು ಆರೋಪ ಸಾಮಾನ್ಯವಾಗಿ ಕೇಳಿ ಬರ್ತಿತ್ತು. ತಮಗ್ ಬೇಕಾದಂತ ಗುತ್ತಿಗೆದಾರರು ಜೊತೆಗೆ ಒಂದಷ್ಟು ಅಕ್ರಮವನ್ನ ಮಾಡ್ತಾ ಇದ್ದಾರೆ, ಹಣವನ್ನ ಪಡೆದು ಬೇಕಾದಂತ ಗುತ್ತಿಗೆದಾರರಿಗೆ ಟೆಂಡರ್ ಅನ್ನ ನೀಡ್ತಾ ಇದ್ದಾರೆ ಅಂತ. ಹಾಗಾಗಿ ಈ ಒಂದು ದೂರುಗಳು ಕೇಳಿ ಬಂದಿತ್ತು. ಇದರಿಂದ ಹಿನ್ನೆಲೆಯಲ್ಲಿ ಒಂದು ದಾಳಿಯನ್ನು ನಡೆದಿರುವಂತದ್ದು. ದಾಳಿಯ ಬಳಿಕ ಅಂದ್ರೆ ಸಂಪೂರ್ಣ ತನಿಖೆಯಾದ ಬಳಿಕ ಸತ್ಯಾಸತ್ಯತೆ ಹೊರಗಡೆ ಬರಬೇಕಾಗಿದೆ.